ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಚರ್ಚಿಸುವಂತಹ ವಿಷಯ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಥಿಯರಿ, ಅದರಲ್ಲಿ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಸ್ವರೂಪ. ರಾಜ್ಯಶಾಸ್ತ್ರ ಅಂತಂದರೆ ಏನು ಅಂತಂದಾಗ, ರಾಜ್ಯಶಾಸ್ತ್ರ ಕೇವಲ 3 ಅಂಶಗಳನ್ನು ಹಾಗೂ ಆ 3 ಅಂಶಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ವಿಷಯ. ಆ 3 ಅಂಶಗಳು ಯಾವುವು ಅಂತಂದಾಗ, ಒಬ್ಬ ವ್ಯಕ್ತಿ, ಒಂದು ಸರ್ಕಾರ ಮತ್ತು ಒಂದು ರಾಜ್ಯ. ರಾಜ್ಯಶಾಸ್ತ್ರ ಇದು ವ್ಯಕ್ತಿಯ ನಡುವಿನ ಸಂಬಂಧವನ್ನು, ವ್ಯಕ್ತಿ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು, ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನು, ರಾಜ್ಯ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನು, ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು, ರಾಜ್ಯ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು, ಸರ್ಕಾರದ ನಡುವಿನ ಸಂಬಂಧವನ್ನು, ಸರ್ಕಾರ ಮತ್ತು ವ್ಯಕ್ತಿ ಹಾಗೂ ಸರ್ಕಾರ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಂತಹ ಒಂದು ವಿಷಯ ವಸ್ತು. ಅಬ್ಜೆಕ್ಟಿವ್ಸ್ ಆಫ್ ದ ಪೇಪರ್. ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ನಾವು ಯಾವ ವಿಷಯವನ್ನು ಕಲಿತೀವಿ ಅಂತಂದಾಗ, ಟು ನೋ ದ ಡಿಫರೆಂಟ್ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಸ್ವರೂಪದ ವಿಭಿನ್ನತೆಯನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಟು ನೋ ದ ಫ್ಲೆಕ್ಸಿಬಿಲಿಟಿ ಇನ್ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರ ಒಂದು ನಿರಂತರವಾದಂಥ ಪ್ರಕ್ರಿಯೆ, ನಿರಂತರವಾಗಿರುವಂಥ ಒಂದು ಅಧ್ಯಯನ, ಬದಲಾವಣೆ ಆಗುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗಾದರೆ ಈ ಒಂದು ವಿಷಯದಿಂದ ಯಾವ ರೀತಿಯಾದಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ವ್ಯಕ್ತಗೊಳ್ಳುತ್ತಾ ಅಂತಂದಾಗ, ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ ಅನಲೈಸಸ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ರಾಜ್ಯ ಮತ್ತು ಸರ್ಕಾರ ಇವು ಎರಡರ ನಡುವೆ ಇರಬೇಕಾದಂಥ ಸಂಬಂಧವನ್ನು ನಾವು ನೋಡಿದಾಗ ಹಲವಾರು ರಾಜಕೀಯ ಸಂಘ ಸಂಸ್ಥೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾದರೆ ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ ಅನಲೈಸಸ್ ಅಂತಂದ್ರೆ ಹಲವಾರು ರಾಜಕೀಯ ಸಂಘ ಸಂಸ್ಥೆಗಳನ್ನು ವಿದ್ಯಾರ್ಥಿಗಳು ಅದನ್ನು ಸಮರ್ಪಕವಾಗಿ ವಿಶ್ಲೇಷಿಸುವಲ್ಲಿ ರಾಜ್ಯಶಾಸ್ತ್ರ ಸಹಾಯವನ್ನು ಮಾಡುತ್ತಾ. ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವರ್ಕಿಂಗ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ರಾಜ್ಯಶಾಸ್ತ್ರ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ಸಂಘ ಮತ್ತು ಸಂಸ್ಥೆಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ, ಯಾವ ರೀತಿಯಾದಂಥ ಕಾರ್ಯನಿರ್ವಹಣೆಯನ್ನು ಮಾಡುತ್ತವೆ ಅನ್ನೋದನ್ನು ನಮಗದು ತಿಳಿಯಪಡಿಸುತ್ತಾ. ಹಾಗಾದ್ರೆ ರಾಜ್ಯಶಾಸ್ತ್ರದ ಸ್ವರೂಪ ಯಾವ ರೀತಿಯಾಗಿ ಐತಿ ಅನ್ನೋದಾತಂದ್ರೆ, ಕಾನ್ಸೆಪ್ಷನ್ ರಿಗಾರ್ಡಿಂಗ್ ನೇಚರ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಹ್ಯಾಸ್ ಚೇಂಜ್ಡ್ ಫ್ರಮ್ ಟೈಮ್ ಟು ಟೈಮ್. ಅದು ಒಂದು ನಿರಂತರವಾದಂತಹ ಪ್ರಕ್ರಿಯೆಯಾಗಿದ್ದು, ಅದು ಕಾಲಕ್ಕೆ ತಕ್ಕಂತೆ, ಸಮಯ ಸಂದರ್ಭಕ್ಕೆ ತಕ್ಕಂತೆ, ವ್ಯವಸ್ಥೆಗೆ ಅನುಗುಣವಾಗಿ ಅದು ಬದಲಾಗುವಂತಹ ಒಂದು ವಿಷಯ ವಸ್ತುವಾಗಿದೆ. ಅರಿಸ್ಟೋಟಲ್ ಹೆಲ್ಡ್ ದ್ಯಾಟ್ ಮ್ಯಾನ್ ಈಸ್ ಅ ಸೋಷಿಯಲ್ ಆನಿಮಲ್ ಆ್ಯಂಡ್ ಗ್ರಿಗರಸ್ ಆನಿಮಲ್ ಆ್ಯಂಡ್ ಪೊಲಿಟಿಕಲ್ ಆನಿಮಲ್. ಅರಿಸ್ಟೋಟಲ್ ರವರು ರಾಜ್ಯಶಾಸ್ತ್ರದ ಪಿತಾಮಹರಾಗಿದ್ದು, ರಾಜ್ಯಶಾಸ್ತ್ರ ಅನ್ನೋದನ್ನು ಅರ್ಥೈಸುವಲ್ಲಿ ಅವರು ಒಬ್ಬ ವ್ಯಕ್ತಿಯ ವರ್ತನೆಯನ್ನು, ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ಕುರಿತು ರಾಜ್ಯಶಾಸ್ತ್ರದ ಸ್ವರೂಪವನ್ನು ನಮ್ಗೆ ತಿಳಿಯಪಡಿಸ್ತಾರ. ಹಾಗಾದ್ರೆ ಅರಿಸ್ಟೋಟಲ್ ರವರ ಪ್ರಕಾರ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ, ಆ ವ್ಯಕ್ತಿ ಸ್ವಾರ್ಥಿ, ಕ್ರೂರಿ, ಜಗಳಗಂಟಿ ಅಲ್ಲದೆ ಅವನು ಒಬ್ಬ ಸಂಘಜೀವಿ ಮತ್ತು ಸಮಾಜ ಜೀವಿ ಹೌದು ಅನ್ನೋದನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರ. Man is a social being because he can't live in isolation and depends on society for his basic substances. ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನಾವು ಒಬ್ಬ ವ್ಯಕ್ತಿ ಅವನು ಎಷ್ಟೇ ಸ್ವಾರ್ಥಿ ಮತ್ತು ಜಗಳಗಂಟಿ ಕ್ರೂರಿ ಆಗಿದ್ರೂ ಕೂಡ ಸಂಘ ಜೀವನ ಮತ್ತು ಸಮಾಜ ಜೀವನವನ್ನು ಬಯಸಿದ್ದು ಅವನಲ್ಲಿ ಯಾವ ಆಸೆ ಅಂತಂದ್ರೆ ಅವನು ಯಾವಾಗಲೂ ತನ್ನ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾನ. ತನ್ನ ಆಸೆ ಆಕಾಂಕ್ಷೆಗಳೇ ಮೊದಲು ಈಡೇರಿಸಬೇಕು ಅನ್ನುವಂತಹ ಪೈಪೋಟಿಯಲ್ಲಿ ಮುಂದುವರಿತಾನ. ಈ ಪೈಪೋಟಿಯೇ ರಾಜ್ಯ ಮತ್ತು ಸರ್ಕಾರದ ಹುಟ್ಟಿಗೆ ಕಾರಣ ಆತು ಅನ್ನೋದನ್ನು ಅರಿಸ್ಟಾಟಲ್ ರವರು ಇಲ್ಲಿ ವ್ಯಕ್ತಪಡಿಸ್ತಾರ. Politics is not only a mere institution of governance but also a mechanism for achieving social goals. ಅಂದ್ರೆ ರಾಜ್ಯಶಾಸ್ತ್ರದ ಸ್ವರೂಪ ನಮ್ಗೆ ಇಂತಹ ರಾಜಕೀಯ ಸಂಘ ಸಂಸ್ಥೆಗಳು ಕೇವಲ ಅವು ಹೊಂದಿರುವಂಥ ಚಟುವಟಿಕೆ ಅಧಿಕಾರಕ್ಕಾಗಿ ಮಾತ್ರವಲ್ಲ, ಸಾಮಾಜಿಕ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವಲ್ಲಿಯೂ ಕೂಡ ಅಸ್ತಿತ್ವಕ್ಕೆ ಬಂದಿದ್ದಾವೆ ಅನ್ನೋದನ್ನು ನಮ್ಗೆ ತಿಳಿಯಪಡಿಸುತ್ತಾ. ಪೊಲಿಟಿಕಲ್ ಸೈನ್ಸ್ ಇಸ್ ದ ಸ್ಟಡಿ ಆಫ್ ದ ಸ್ಟೇಟ್ ಇನ್ ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್.
ಅಲ್ಲದೆ ರಾಜ್ಯ ಅನ್ನೋದು ಅದು ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿದೆ ಅನ್ನೋದನ್ನು ಅದು ನಮ್ಗೆ ವಿವರಿಸುತ್ತಾ. ಸ್ಟಡಿ ಆಫ್ ಪೊಲಿಟಿಕಲ್ ಆರ್ಗನೈಸೇಷನ್, ಪೊಲಿಟಿಕಲ್ ಪ್ರೊಸೆಸಸ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್. ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ನಾವು ರಾಜಕೀಯ ಸಂಘ ಸಂಸ್ಥೆಗಳನ್ನು, ರಾಜಕೀಯ ಪ್ರಕ್ರಿಯೆಗಳನ್ನು ಹಾಗೂ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಸ್ಟಡಿ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ, ಸ್ಟಡಿ ಆಫ್ ಸೆವರಲ್ ಸಬ್ಫೀಲ್ಡ್ಸ್. ಅಲ್ಲದೆ ಈ ರಾಜಕೀಯ ಸಂಘ ಸಂಸ್ಥೆಗಳ ಜೊತೆಗೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಇನ್ನುಳಿದ ವಿಷಯ ವಸ್ತುಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಒಟ್ಟಾರೆ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಸ್ವರೂಪ ಅಂತಂದಾಗ ಪೊಲಿಟಿಕ್ಸ್ ಈಸ್ ಫ್ಲೆಕ್ಸಿಬಲ್ ಆರ್ ಚೇಂಜಿಂಗ್. ಅಂದ್ರೆ ಅದು ಯಾವಾಗಲೂ ಫ್ಲೆಕ್ಸಿಬಲ್ ಅಂತಂದ್ರೆ ಯಾವಾಗಲೂ ಏನಿರುತ್ತಂತಂದ್ರೆ ಯಾವಾಗಲೂ ನಿರಂತರವಾಗಿ ಅದು ಬದಲಾವಣೆ ಆಗ್ತಿರುತ್ತೆ. ಅದು ನಿರ್ದಿಷ್ಟವಾಗಿ ನಿಖರವಾಗಿ ಇರುವುದಿಲ್ಲ. ಅದು ಕಾಲಕ್ಕೆ ತಕ್ಕಂತೆ, ಸಮಯ ಸಂದರ್ಭಕ್ಕೆ ತಕ್ಕಂತೆ, ವ್ಯವಸ್ಥೆಗೆ ಅನುಗುಣವಾಗಿ ಬದಲಾಗುತ್ತೆ. ಕಾಂಟ್ರವರ್ಸಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಪೊಲಿಟಿಕ್ಸ್. ಯಾವಾಗಲೂ ರಾಜ್ಯದಲ್ಲಿರುವಂತಹ ರಾಜಕೀಯ ಚಟುವಟಿಕೆಗಳು ಮತ್ತು ಅಲ್ಲಿರುವಂಥ ಸರ್ಕಾರದ ಕಾರ್ಯಾಚರಣೆ ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ಅದು ನಮ್ಗೆ ಗುರುತಿಸಿಕೊಡುತ್ತೆ. ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಪೊಲಿಟಿಕ್ಸ್ ಈಸ್ ಇಟ್ಸ್ ಪರ್ಸಿವೆನ್ಸಸ್. ಅಂದ್ರೆ ರಾಜ್ಯಶಾಸ್ತ್ರದಲ್ಲಿ ನಾವು ರಾಜಕೀಯ ಚಟುವಟಿಕೆಗಳು ಯಾವ ರೀತಿಯಾಗಿ ಕೈಗೂಡಲ್ಪಡುತ್ತವೆ, ರಾಜಕೀಯ ಅಧಿಕಾರ ಯಾರ ಕೈಯಲ್ಲಿರುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಕಾನ್ಫ್ಲಿಕ್ಟ್ ಈಸ್ ನಾಟ್ ದ ಎಕ್ಸ್ಕ್ಲೂಸಿವ್ ಫೀಚರ್ ಆಫ್ ಪೊಲಿಟಿಕ್ಸ್. ಇಲ್ಲಿ ರಾಜಕೀಯ ಅಂತಂದಾಗ ಕೇವಲ ಅಧಿಕಾರಕ್ಕಾಗಿರುವಂಥ ದಾಹ ಮಾತ್ರವಲ್ಲ, ಅದು ಸರ್ಕಾರದ ಒಟ್ಟಾರೆ ಕಾರ್ಯಾಚರಣೆ ಅನ್ನೋದನ್ನು ಕೂಡ ರಾಜ್ಯಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದರೆ ಸಾಮಾನ್ಯವಾಗಿ ರಾಜ್ಯಶಾಸ್ತ್ರದ ಸ್ವರೂಪವನ್ನು ತಿಳಿದುಕೊಳ್ಳುವಲ್ಲಿ ನಾವು ಇನ್ನೂ ಕೆಲವು ವಿಚಾರಗಳನ್ನು ಅವಲೋಕಿಸಿದಾಗ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನವು, ಒಂದು ಕಲೆಯು ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗಾದರೆ ರಾಜ್ಯಶಾಸ್ತ್ರ ಒಂದು ವಿಜ್ಞಾನ ಅಂತಂದಾಗ ನಾವು ರಾಜ್ಯಶಾಸ್ತ್ರವನ್ನು ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತೀವಿ. ರಾಜ್ಯಶಾಸ್ತ್ರದಲ್ಲಿ ನಾವು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ. ವ್ಯಕ್ತಿಯ ವರ್ತನೆ ಅದು ನಿಖರವಾಗಿ ನಿರ್ದಿಷ್ಟವಾಗಿ ಇರುವುದಿಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರುತ್ತಾ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಹೊಂದಿರುತ್ತಾ. ಆದ್ದರಿಂದ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ವೀಕ್ಷಣೆ, ಅವಲೋಕನೆ ಇವೆಲ್ಲವುಗಳು ವಿಜ್ಞಾನದ ಹಂತಗಳಾಗಿರುವುದರಿಂದ ನಾವು ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಒಂದು ಉತ್ತಮ ಸರ್ಕಾರ, ಒಂದು ಉತ್ತಮ ರಾಜ್ಯದ ರಚನೆ, ವ್ಯಕ್ತಿಯ ಸ್ವಭಾವ ಅವುಗಳನ್ನು ಅರ್ಥಕೋಬೇಕಾತು ಅಂತಂದ್ರೆ, ಅವನ ರಾಜಕೀಯ ವರ್ತನೆಯನ್ನು ನಾವು ತಿಳ್ಕೊಬೇಕಾತು ಅಂತಂದ್ರೆ ನಾವು ಇವೆಲ್ಲ ವಿಜ್ಞಾನದ ಹಂತಗಳನ್ನು ಏನು ಮಾಡ್ತೀವಿ ಅಲ್ಲಿ ಅಳವಡಿಸ್ಕೊಂಡು ಅಧ್ಯಯನ ಮಾಡ್ತೀವಿ. ಆದ್ದರಿಂದ ರಾಜ್ಯಶಾಸ್ತ್ರ ಅನ್ನೋದು ಒಂದು ವಿಜ್ಞಾನ ಅಂಥೇಳಿ ನಾವು ಅದನ್ನು ಕರಿಬಹುದು. ಹಾಗಾದರೆ ರಾಜ್ಯಶಾಸ್ತ್ರದಲ್ಲಿ ನಾವು ಕೇವಲ ವೈಜ್ಞಾನಿಕ ಹಂತಗಳನ್ನು ಮಾತ್ರ ನೋಡ್ತೀವೇನೋ? ಇಲ್ಲ. ರಾಜ್ಯಶಾಸ್ತ್ರದಲ್ಲಿ ನಾವು ಸಮಾಜವನ್ನು ಕೂಡ ಏನು ಮಾಡ್ತೀವಿ? ಅಧ್ಯಯನ ಮಾಡ್ತೀವಿ. ಸಮಾಜ ವಿಜ್ಞಾನ ಅಂಥೇಳಿ ರಾಜ್ಯಶಾಸ್ತ್ರವನ್ನು ಕರಿಬೇಕಾತು ಅಂತಂದ್ರೆ ಒಬ್ಬ ವ್ಯಕ್ತಿ ಮತ್ತು ಅವನು ಹೊಂದಿರುವಂಥ ಸಮಾಜ ಇವೆರಡರ ನಡುವೆ ಇರುವಂಥ ಸಂಬಂಧವನ್ನು ನಾವಿಲ್ಲಿ ಅಧ್ಯಯನ ಮಾಡುವುದರಿಂದ, ಅವನು ಹೊಂದಿರುವಂಥ ಸಾಮಾಜಿಕ ಜೀವನವನ್ನು ನಾವಿಲ್ಲಿ ಅಧ್ಯಯನ ಮಾಡುವುದರಿಂದ, ಅವಲೋಕಿಸುವುದರಿಂದ ರಾಜ್ಯಶಾಸ್ತ್ರವನ್ನು ಒಂದು ಸಮಾಜ ಅಂತಲೂ ಕೂಡ ನಾವೇನು ಮಾಡ್ತೀವಿ? ಅದನ್ನು ಕರಿತೀವಿ. ಆದ್ದರಿಂದ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೂ ಹೌದು, ಒಂದು ಸಮಾಜವೂ ಹೌದು ಅನ್ನೋದನ್ನು ನಾವಿಲ್ಲಿ ಕರಿಬಹುದು. ಚೇಂಜಿಂಗ್ ದ ಡೈನಾಮಿಕ್ಸ್ ಆಫ್ ದ ನೇಚರ್ ಆಫ್ ದ ಸಬ್ಜೆಕ್ಟ್. ಹಾಗಾದರೆ ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ನೋಡ್ತೀವಿ ಅಂತಂದಾಗ, ಎರಡನೇ ಜಾಗತಿಕ ಮಹಾಯುದ್ಧದ ತದನಂತರ ರಾಜ್ಯಶಾಸ್ತ್ರ ಬಹಳ ವೈಶಾಲ್ಯತೆ ಅಂದರೆ ವಿಶಾಲವಾಗಿ ಬೆಳೆದು ಬಂದಿರುವಂಥ ಒಂದು ವಿಷಯ ವಸ್ತು. ನಾವು ಪೊಲಿಟಿಕಲ್ ಸೈನ್ಸ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಆಲ್ ದ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ರಿಲೇಷನ್ಸ್ ರಾದರ್ ದ್ಯಾನ್ ಆಕ್ಟಿವಿಟಿ ಸೆಂಟರ್ಡ್ ಆನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಗವರ್ನಮೆಂಟ್. ಅಂದರೆ ಸರ್ಕಾರದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಅದು ನಿಕಟವಾದಂಥ ಸಂಬಂಧವನ್ನು ಬೆಳೆಸ್ಕೊಂಡಿರುವಂಥ ಒಂದು ವಿಷಯ ವಸ್ತು. ಸೊ ದ ಏಮ್ಸ್ ಆ್ಯಂಡ್ ದ ಅಬ್ಜೆಕ್ಟಿವ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಹ್ಯಾವ್ ಚೇಂಜ್ಡ್ ಡ್ಯೂ ಟು ಫ್ಯಾಕ್ಟರ್ಸ್ ಸಚ್ ಆಸ್ ದ ರೈಸ್ ಆಫ್ ದ ಪವರ್ ಥಿಯರಿ ಆ್ಯಂಡ್ ಬಿಹೇವಿಯರಲಿಸಮ್. ರಾಜ್ಯಶಾಸ್ತ್ರ ಇದು ಅಲ್ಲಿರುವಂತಹ ವ್ಯಕ್ತಿ ಮತ್ತು ಅವನ ವರ್ತನೆಗನುಗುಣವಾಗಿ, ಅವನು ವ್ಯಕ್ತಪಡಿಸುವಂಥ ಕ್ರಿಯೆ ಮತ್ತು ಪ್ರತಿಕ್ರಿಯೆಗನುಗುಣವಾಗಿ ಅವನ ರಾಜಕೀಯ ಜೀವನದುದ್ದಕ್ಕೂ ಸರ್ಕಾರ ಕೈಗೊಳ್ಳುವಂಥ ರಾಜಕೀಯ ಚಟುವಟಿಕೆಗನುಗುಣವಾಗಿ ತನ್ನ ಸ್ವರೂಪವನ್ನು ಬದಲಾಯಿಸುತ್ತಿರುತ್ತಾ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. That today political science has got rid of simply being a synonym of science of politics. It survives as a vibrant discipline
In this discipline across the globe, usually there is a good mix of normative and empirical and scientific flavors as the content, methods and mechanism. ಒಟ್ಟಾರೆ ರಾಜ್ಯಶಾಸ್ತ್ರ ಇದು ಒಂದು ರಾಜ್ಯದ ಪರಿಪೂರ್ಣ ಅಧ್ಯಯನ, ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ಅವಲೋಕಿಸುವಂಥ ಒಂದು ಪರಿಪೂರ್ಣ ವಿಷಯ ವಸ್ತು ಅಲ್ಲದೆ ಒಂದು ಸರ್ಕಾರದ ಒಟ್ಟಾರೆ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳುವಂತಹ ರೂಪದಲ್ಲಿ ಇದು ನಮ್ಗೆ ಅಧ್ಯಯನಕ್ಕೆ ಅವಶ್ಯಕವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಧನ್ಯವಾದಗಳು.